ಚಂದ್ರು, ನಿನ್ನೆ ಕಗ್ಗದಲ್ಲಿ ಹಗೆತನ ದ್ವೇಷದಿಂದ ಎಲ್ಲ ಆನಂದ ಪಡಬಾರ್ದು ಅಂತ ವಿಷಯ ತಿಳ್ಕೊಂಡ್ವಿ. ಅಕಸ್ಮಾತ್ ಅದರಿಂದ ಆನಂದ ಪಟ್ಬಿಟ್ಟಿರ್ತೀವಪ್ಪ, ಅವಾಗ ಏನು ಮಾಡೋದು? ಜೀವನ ಮುಗ್ದೋಯ್ತಾ ಹಾಗಿದ್ರೆ? ಇಲ್ಲ, ಅದಕ್ಕೂ ಒಂದು ಪರಿಹಾರ ಇದೆ. ಏನು ಅಂತ ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳಿದ್ದಾರೆ, ಕೇಳೋಣ. ಉರಿಯಾರಿ ಮಳೆಗರೆಯೇ ಮರಳಿ ಸಸಿ ಏಳುವುದು, ಮರುಗನೊಂದುವುದು ಪುಟಕಾದ ಬಳಿಕ, ನರಜೀವವಂತು ಶುಚಿಯಹುದು ದುಃಖಾಶ್ರುವಿನ್, ತರುವಾಯ ಪುನರುದಯ ಮಂಕುತಿಮ್ಮ. ಈ ಬೇಸಿಗೆನಲ್ಲೆಲ್ಲ ಗಿಡಗಳು ಮರಗಳು ಎಲ್ಲ ಬಿಸಿಲಿಗೆ ಸಿಕ್ಕಾಪಟ್ಟೆ ಬೆಂದು ಹೋಗಿ ಒಣಗೋಗ್ಬಿಟ್ಟಿರುತ್ತೆ. ಅದು ಮತ್ತೆ ಸರಿಯಾಗಬೇಕು ಅಂತಂದರೆ, ಅದು ಮತ್ತೆ ಚಿಗುರುಡಿಬೇಕು ಅಂತಂದರೆ ಒಂದು ಒಳ್ಳೆ ಮಳೆ ಬಂದುಬಿಟ್ರೆ ಮತ್ತೆ ಸರಿ ಹೋಗುತ್ತೆ. ಇನ್ನು ನಮ್ಮ ಹತ್ರ ಯಾವುದೋ ಒಂದು ಚಿನ್ನದ ಒಡವೆ ಇದೆ ಅಂತಂದರೆ ಅದನ್ನು ಮತ್ತೆ ಅದಕ್ಕೊಂದು ಶಾಖ ಕೊಟ್ಟಾಗ ಅದಕ್ಕೂ ಒಂದು ಹೊಳಪು ಸಿಗುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಹಗೆತನ ದ್ವೇಷದಿಂದ ಆನಂದ ಪಟ್ಟಾಗ ನಮ್ಮ ಸುತ್ತಮುತ್ತ ನಮ್ಮ ಜೊತೆಗೆ ಯಾರೂ ಇರೋದಿಲ್ಲ. ನಮಗೆ ಒಂದು ರೀತಿ ನಿಜವಾದ ಆನಂದ ಏನು ಅನ್ನೋದೇ ಮರ್ತು ಹೋಗ್ಬಿಟ್ಟಿರುತ್ತೆ. ಇದರಿಂದ ಮತ್ತೆ ಜೀವನ ಮುಗ್ದೋಯ್ತಾ ಅಂದರೆ ಇಲ್ಲ. ಅದಕ್ಕೆ ನಾವು ಏನು ಮಾಡ್ಬೋದು? ನಾವು ಮಾಡಿರೋ ತಪ್ಪುಗಳನ್ನು, ಈ ಏನು ನಾವು ಅನಾವಶ್ಯಕ ಆನಂದಗಳನ್ನು ಪಟ್ಟಿರ್ತೀವಿ, ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪಶ್ಚಾತ್ತಾಪವನ್ನು ಪಟ್ಟರೆ ನಮಗೆ ಎಲ್ಲದೂ ಸರಿ ಹೋಗುತ್ತೆ ಅಂತ. ಪಶ್ಚಾತ್ತಾಪವೇ ಎಲ್ಲದಕ್ಕೂ ಉತ್ತರ ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಏನೇ ತಪ್ಪು ಮಾಡಿದ್ರೂ ಕೂಡ ಆ ತಪ್ಪನ್ನು ಅರ್ಥ ಮಾಡಿಕೊಂಡು ಆ ತಪ್ಪನ್ನು ಮತ್ತೆ ಮಾಡದೇ ಇರೋ ಹಾಗೆ ನೋಡಿಕೊಂಡ್ರೆ ಅದಕ್ಕಿಂತ ಒಂದು ಒಳ್ಳೆ ಸೊಲ್ಯೂಷನ್ ಇನ್ನೊಂದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇನ್ನೊಂದು ಚಾನ್ಸ್ ಸಿಗುತ್ತೆ ಲೈಫಲ್ಲಿ. ಖಂಡಿತ. ನಮಸ್ಕಾರಗಳು.